ನಿಮ್ಮ ಬಜೆಟ್ 10,000 ರೂಪಾಯಿ ಆಗಿದ್ದು ಅದರಲ್ಲಿ ನೀವು ಒಂದು ಬೆಸ್ಟ್ 5G ಸ್ಮಾರ್ಟ್ ಫೋನ್ ತಗೊಳ್ಬೇಕು ಅಂತ ಏನಾನ ಇದ್ರೆ ರಿಯಲ್ಮಿಯ ಲೇಟೆಸ್ಟ್ ಫೋನ್ ರಿಯಲ್ಮಿ C73 ತಗೊಳ್ಬೋದು. ಡೈಲಿ ಇದ್ರೆ ಯೂಸೇಜ್ ರಿಲೇಬಲ್ ಫೋನ್ ಬೇಕಾದ್ರೆ, ಅಥವಾ ನಿಮ್ಮ ಅಜ್ಜ ಅಜ್ಜಿಗೆ ಏನಾನ ಫೋನ್ ಗಿಫ್ಟ್ ಕೊಡಬೇಕು ಅಂತ ಏನಾನ ಇದ್ರೆ, ಅಥವಾ ನಿಮ್ಮ ಮಕ್ಕಳಿಗೆ ಗಿಫ್ಟ್ ಏನಾನ ಕೊಡಬೇಕು ಅಂತಿದ್ರೆ ಈ ಫೋನ್ ಎಂಟ್ರಿ ಲೆವೆಲ್ ಅಲ್ಲಿ ಬೆಸ್ಟ್ ಆಪ್ಷನ್ ಆಗಿದೆ. ಮತ್ತು ಈ ಫೋನ್ ಬೆಸ್ಟ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ಇದ್ರೊಳಗೆ ಒಂದು ಬಾಕ್ಸ್ ಸಿಗ್ತಾ ಇದೆ. ಇದು ಓಪನ್ ಮಾಡ್ತಿದ್ದಂಗೆ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ, ಟ್ರಾನ್ಸ್ಪರೆಂಟ್ ಪೌಚ್ ಸಿಗ್ತಾ ಇದೆ, ಡಾಕ್ಯುಮೆಂಟೇಶನ್, ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ 5G ಸ್ಮಾರ್ಟ್ಫೋನ್, 15 Hz ಅಡಾಪ್ಟರ್ ಸಿಗ್ತಾ ಇದೆ, B2C ಕೇಬಲ್ ಸಿಗ್ತಾ ಇದೆ. ಇದರಲ್ಲಿ ನೀವು ಒಂದು ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು, ಇನ್ನೇನು ಎಕ್ಸ್ಟ್ರಾ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನಲ್ಲಿ ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಇದು ಬಡ್ಜೆಟ್ ಫ್ರೆಂಡ್ಲಿ ಫೋನ್ ಅಂತ ಫೀಲ್ ಆಗೋದಲ್ಲ. ಆಕ್ಚುಲಿ ಇದರ ಬ್ಯಾಕ್ ಪ್ಯಾನಲ್ ಪಾಲಿಕಾರ್ಬನೇಟ್ ಇಂದ ಮಾಡಲಾಗಿದೆ ಮತ್ತು ಇದರ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವು 10,000 ರೂಪಾಯಿ ಫೋನ್ ಯೂಸ್ ಮಾಡ್ತಿದ್ದೀರಿ ಅಂತ ಫೀಲ್ ಕೂಡ ಆಗೋದಿಲ್ಲ. ಮತ್ತು ಇದರಲ್ಲಿ 3 ಕ್ಯಾಮ್ರಾ ಇದೆ ಅಂತ ಅನ್ಸುತ್ತೆ, ಆದರೆ ಇದರಲ್ಲಿ ಓನ್ಲಿ 1 ಕ್ಯಾಮ್ರಾ ಇದೆ. ಅಷ್ಟೇ ಅಲ್ಲ, ಈ ಫೋನ್ 3 ಕಲರ್ ಅಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಜಡೆ ಗ್ರೀನ್. ಉಳಿದ ಕಲರ್ ನೋಡೋದಾದ್ರೆ ಆಕ್ಸಿ ಬ್ಲ್ಯಾಕ್ ಮತ್ತು ಕ್ರಿಸ್ಟಲ್ ಪರ್ಪಲ್. ಈ 3 ಕಲರ್ ಅಲ್ಲಿ ಈ ಫೋನ್ ಚೆನ್ನಾಗಿ ಕಾಣುತ್ತೆ. ಆದ್ರೆ ಇದರಲ್ಲಿ 6000 mAh ಬ್ಯಾಟ್ರಿ ಇದೆ. ಆದರೂ ಈ ಫೋನ್ ತುಂಬಾ ಸ್ಲಿಮ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಈ ಫೋನ್ ಲೈಟ್ ವೇಟ್ ಆಗಿದೆ, ಕೈಯಲ್ಲಿ ಯೂಸ್ ಮಾಡಿದಾಗ ಸ್ವಲ್ಪ ಪ್ರೀಮಿಯಂ ಫೀಲ್ ಬರುತ್ತೆ. ಮತ್ತು ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಇದೆ. ಇದು 1 ಟ್ಯಾಪ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಅನ್ಲಾಕ್ ಆಗುತ್ತೆ ಮತ್ತು ಇದು ತುಂಬಾ ಫಾಸ್ಟ್ ಆಗಿದೆ. ಓವರ್ ಆಲ್ ಈ ಫೋನ್ ನ ಡಿಸೈನ್ ಚೆನ್ನಾಗಿದೆ, ಆದ್ರೆ 3 ಕ್ಯಾಮ್ರಾ ಇದೆ ಅಂತ ಕ್ಲೈಮ್ ಮಾಡಿಕೊಂಡು ಒಂದೇ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆದ್ರೆ ಈ ಪ್ರೈಸ್ ರೇಂಜ್ಗೆ ಒಂದೇ ಕ್ಯಾಮ್ರಾ ಸಿಗೋದು. ಇನ್ನು ಈ ಫೋನ್ ನ ಕೆಳಗಡೆ ಸ್ಪೀಕರ್ ಇದೆ, USB-C ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, 3.5 mm ಆಡಿಯೋ ಜಾಕ್ ಸಿಗುತ್ತೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಇದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಬಟನ್ ಇದೆ. ಮತ್ತು ಫೋನ್ ನ ಮೇಲ್ಗಡೆ ಮೈಕ್ರೋಫೋನ್ ಇದೆ ಮತ್ತು ಈ ಫೋನ್ ನಲ್ಲಿ ಸಿಂಗಲ್ ಸ್ಪೀಕರ್ ಇದೆ. ರೂಮ್ ಒಳಗಡೆ ಇದರ ಸೌಂಡ್ ಕ್ವಾಲಿಟಿ ಕ್ವೈಟ್ ಡಿಸೆಂಟ್ ಆಗಿದೆ, ಆದರೆ ಔಟ್ಡೋರ್ ನಲ್ಲಿ ಸೌಂಡ್ ಜಾಸ್ತಿ ಜೋರಾಗಿ ಕೇಳೋದಿಲ್ಲ. ಆದರೆ ಇದರಲ್ಲಿ 300% ಸೌಂಡ್ ನ ಇಡಬಹುದು. ಮತ್ತು ಈ ಫೋನ್ IP64 ರೇಟಿಂಗ್ ಒಂದಿಗೆ ಬರುತ್ತೆ. ಅಂದ್ರೆ ಇದರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ. ಮತ್ತು ಈ ಫೋನ್ ಮಿಲಿಟರಿ ಗ್ರೇಡ್ ಶಾಕ್ ರೆಸಿಸ್ಟೆಂಟ್ ನ ಹೊಂದಿದೆ. ಅಂದ್ರೆ ಈ ಫೋನ್ ಬಿದ್ರೂ ಇಂಟರ್ನಲ್ ಪಾರ್ಟ್ಸ್ ಡ್ಯಾಮೇಜ್ ಆಗುವ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.67 ಇಂಚಸ್ LCD HD+ ಡಿಸ್ಪ್ಲೇ ಇದೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಇದು ಈ ಪ್ರೈಸ್ ರೇಂಜ್ಗೆ ತುಂಬಾ ಚೆನ್ನಾಗಿದೆ. ಇದರ LCD ಪ್ಯಾನಲ್ ಕೂಡ ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಲ್ಯಾಗ್ ಫೀಲ್ ಆಗಲ್ಲ. ಮತ್ತು ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ಚೆನ್ನಾಗಿ ಬರುತ್ತೆ, ವಿವಿಂಗ್ ಆಂಗಲ್ ಚೆನ್ನಾಗಿದೆ. ಯೂಟ್ಯೂಬ್ ಅಲ್ಲಿ HDR ಸಪೋರ್ಟ್ ಇಲ್ಲ. ಮತ್ತು ಈ ಫೋನ್ ನ ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗುತ್ತೆ. ಈ ಫೋನ್ ಬಿದ್ದರೂ ಡ್ಯಾಮೇಜ್ ಆಗಲ್ಲ. ಆದ್ರೆ ನೀವು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಳ್ಳಿ ಮತ್ತು ಬ್ಯಾಕ್ ಕವರ್ನ ಹಾಕಿ ಯೂಸ್ ಮಾಡಿದ್ರೆ ಈ ಫೋನ್ ಜಾಸ್ತಿ ಸೇಫ್ ಆಗಿರುತ್ತೆ. ಮತ್ತು ಇದರಲ್ಲಿ 625 ನಿಟ್ಸ್ ನ ಹೈ ಬ್ರೈಟ್ನೆಸ್ ಮೋಡ್ ಇದೆ. ಇದು ಇಂಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ, ಆದ್ರೆ ಔಟ್ಡೋರ್ ನಲ್ಲಿ ಎಕ್ಸ್ಟ್ರೀಮ್ ಸನ್ಲೈಟ್ ಇದ್ರೆ ಇದು ಪ್ರಾಪರ್ ಆಗಿ ವಿಸಿಬಲ್ ಆಗೋದಿಲ್ಲ. ಇನ್ನು ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ 6000 mAh ಬ್ಯಾಟ್ರಿ ಇದೆ. 10,000 ರೂಪಾಯಲ್ಲಿ 6000 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದಕ್ಕಿಂತ ಇನ್ನೇನ್ ಬೇಕು. ಈ ಫೋನ್ 2 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ, ಆದ್ರೆ ಇದರ ಚಾರ್ಜಿಂಗ್ ಸ್ಪೀಡ್ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಇದಕ್ಕೆ 15 ವಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರಿಂದ ಫುಲ್ ಚಾರ್ಜ್ 2 ಅವರಲ್ಲಿ ಮಾಡಬಹುದು. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಪ್ರೈಸ್ ರೇಂಜ್ಗೆ ಈ ಫೋನ್ ನ ಪರ್ಫಾರ್ಮೆನ್ಸ್ ತುಂಬಾ ಇಂಪ್ರೆಸಿವ್ ಆಗಿದೆ. ಯಾಕಂದ್ರೆ ಇದರಲ್ಲಿ MediaTek Dimensity 6300 ಪ್ರೊಸೆಸರ್ ಇದೆ. ಇದರಲ್ಲಿ ಅರೌಂಡ್ 4 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ. ಆದ್ರೆ ಡೇ ಟು ಡೇ ಯೂಸ್ ಮಾಡೋದ್ರಲ್ಲಿ ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ. ಆಪ್ಸ್ ಓಪನ್ ಅಂಡ್ ಕ್ಲೋಸಿಂಗ್ ಅನಿಮೇಷನ್ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಇದರಲ್ಲಿ LPDDR5X ರ್ಯಾಮ್ ಇದೆ ಮತ್ತು eMMC 5.1 ಸ್ಟೋರೇಜ್ ಸಿಗ್ತಾ ಇದೆ. ಗೇಮಿಂಗ್ ಕಡೆ ಬಂದರೆ BGM ನಲ್ಲಿ ಸ್ಮೂತ್ ಆಪ್ಷನ್ ನಲ್ಲಿ ಅಲ್ಟ್ರಾ ಗ್ರಾಫಿಕ್ ಅಲ್ಲಿ ಆಡ್ಬೋದು. ಗೇಮ್ಸ್ ಆಡಿದಾಗ ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ ಮತ್ತು ಫ್ರೇಮ್ ಡ್ರಾಪ್ ಕೂಡ ಆಗುತ್ತೆ. ಇದರಲ್ಲಿ ಗೇಮಿಂಗ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 32 MP ಮೇನ್ ಕ್ಯಾಮ್ರಾ ಇದೆ ಮತ್ತು 8 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ.
ಈ ಪ್ರೈಸ್ ರೇಂಜ್ಗೆ ಈ ಫೋಟೋಸ್ ಚೆನ್ನಾಗಿದೆ. ನೀವು ಕೂಡ ನೋಡ್ಬೋದು, ಇದರ ಸ್ಟನ್ನಿಂಗ್ ಫೋಟೋಸ್ ಕ್ಯಾಪ್ಚರ್ ಮಾಡುತ್ತೆ. ಆದರೆ ಈ ಫೋಟೋಸಲ್ಲಿ ಡೀಟೇಲ್ ಆಗಿ ಸ್ವಲ್ಪ ಕಡಿಮೆ ಆಯಿತು, ಆದರೆ ಈ ಕಲರ್ ಚೆನ್ನಾಗಿ ಬರುತ್ತೆ. ಸೆಲ್ಫಿ ಫೋಟೋಸ್ ಕೂಡ ಚೆನ್ನಾಗಿದೆ ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾಯಿಂದ 1080p ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ವಿಡಿಯೋ ಕ್ವಾಲಿಟಿ ಓಕೆ ಚೆನ್ನಾಗಿದೆ, ಇನ್ನೂ ಬೆಟರ್ ಆಗ್ಬೋದಿತ್ತು, ಆದರೆ ಈ ಪ್ರೈಸ್ ಅಕಾರ್ಡಿಂಗ್ಲಿ ಓಕೆ ಚೆನ್ನಾಗಿದೆ. ಈಗ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ನಲ್ಲಿ ರಿಯಲ್ಮಿ UI 6 ಮತ್ತು ಆಂಡ್ರಾಯ್ಡ್ 15ನಲ್ಲಿ ಬರುತ್ತೆ. ಈ ಸೆಗ್ಮೆಂಟ್ನಲ್ಲಿ ಬೆಸ್ಟ್ UI ಈ ಫೋನ್ನಲ್ಲಿ ಅವೈಲೇಬಲ್ ಇದೆ. ತುಂಬ ಕಸ್ಟಮೈಸೇಷನ್ ಆಪ್ಷನ್ ಸಿಗುತ್ತೆ, ಆದರೆ ಇದರಲ್ಲಿ ಫ್ರೀ ಇನ್ಸ್ಟಾಲ್ ಆ್ಯಪ್ಸ್ ಕೂಡ ಬರುತ್ತೆ. ಆದರೆ ಇದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಜೊತೆಗೆ ಈ ಫೋನ್ನಲ್ಲಿ ಗೂಗಲ್ ಜೆಮಿನಿ ಐ ಸಪೋರ್ಟ್ ಕೂಡ ಇದೆ ಮತ್ತು ಇನ್ನೂ ಸ್ವಲ್ಪ AI ಫೀಚರ್ಸ್ ಕೂಡ ಸಿಗುತ್ತೆ. ಸೊ ಈ ಫೋನ್ 10,000 ರೂಪಾಯಿ ಪ್ರೈಸಲ್ಲಿ ಸಿಗ್ತಾ ಇದೆ. ಈ ಫೋನ್ ಚೆನ್ನಾಗಿದೆ, ನೀವು ತಗೊಳ್ಬೋದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.